This is Dr. Mamata K.R., Assistant Professor, Government First Grade College, Tiptur. Today I am going to explain about meaning and features of process costing, differences between process costing and job costing, treatment of normal loss, and abnormal gain, and pro forma of process accounts. First, process costing. Introduction. Process costing is also one of the important method of costing. It refers to costing of operations or processes involved in converting raw materials into finished products. ಇಲ್ಲಿ process costing ಅನ್ನೋದು ಕಾಸ್ಟಿಂಗ್ ಮೆಥಡ್ಸ್ ಅಲ್ಲಿ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಮೆಥಡ್ ಆಗಿದೆ. ಈ ಒಂದು ಪ್ರೋಸೆಸ್ ಕಾಸ್ಟಿಂಗು ಏನು ಇಲ್ಲಿ ರಿಫಾರ್ಮ್ ಮಾಡುತ್ತೆ ಅಂದ್ರೆ ಇಟ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರೋಸೆಸ್ ಆಫ್ ಕನ್ವರ್ಟಿಂಗ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್. ರಾ ಮೆಟೀರಿಯಲ್ ಅನ್ನ ಫಿನಿಶ್ಡ್ ಪ್ರಾಡಕ್ಟ್ ಗೆ ಕನ್ವರ್ಟ್ ಮಾಡುವಂತ ಪ್ರೋಸೆಸ್ ಅಲ್ಲಿ ಇದು ಮ್ಯಾಕ್ಸಿಮಮ್ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. The main objective is to provide an average cost of product. So in another word, the process costing is a method of costing. It applied to industries where the material has to pass through two or more processes for being converted into finished product. ಈ process costing ಅನ್ನ ಇನ್ನೂ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಇದೊಂದು ಕಾಸ್ಟಿಂಗ್ ಮೆಥಡ್ ಆಗಿ ಇದು ಯಾವ ಇಂಡಸ್ಟ್ರಿಯಲ್ಲಿ ಇದು ಅಪ್ಲೈ ಆಗುತ್ತೆ ಅಂದ್ರೆ ಇಲ್ಲಿ ಯಾವ ಒಂದು ಮೆಟೀರಿಯಲ್ ಅಂದ್ರೆ ರಾ ಮೆಟೀರಿಯಲ್ ನ ಫಿನಿಶ್ಡ್ ಪ್ರಾಡಕ್ಟ್ ಗೆ ಕನ್ವರ್ಟ್ ಮಾಡಬೇಕಾದ್ರೆ ಟೂ ಆರ್ ಮೋರ್ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗುತ್ತೋ ಅಂತ ಒಂದು ಇಂಡಸ್ಟ್ರೀಸ್ ಗೆ ಈ ಒಂದು ಪ್ರೋಸೆಸ್ ಕಾಸ್ಟಿಂಗ್ ಮೆಥಡ್ ಅನ್ನು ನಾವು ಇಲ್ಲಿ ಅಪ್ಲೈ ಮಾಡಬಹುದು. ದ ಇಂಡಸ್ಟ್ರೀಸ್ which are engaged in manufacturing of the product which involve continuous operations or process are known as the process industries. So continuous process ಅಲ್ಲಿ ಯಾವ ಒಂದು ಇಂಡಸ್ಟ್ರೀಸ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಇನ್ವಾಲ್ವ್ ಆಗ್ತಾ ಇದೆ ಅಂತ ಒಂದು ಇಂಡಸ್ಟ್ರೀಸ್ ಅನ್ನ ನಾವು ಪ್ರೋಸೆಸ್ ಇಂಡಸ್ಟ್ರೀಸ್ ಅಂತ ಹೇಳ್ತೇವೆ. In order to convert the raw materials into finished product or input into output, it has to pass or move through different stages. Each stage is known as process. ಸೊ ಇಲ್ಲಿ ಕನ್ವರ್ಷನ್ ಆಗಬೇಕಾದ್ರೆ ರಾ ಮೆಟೀರಿಯಲ್ ಇಂದ ಫಿನಿಶ್ಡ್ ಪ್ರಾಡಕ್ಟ್ ಇರ್ಬೋದು ಅಥವಾ ಇನ್ಪುಟ್ ಇಂದ ಔಟ್ಪುಟ್ ಗೆ ಇರ್ಬೋದು. ಸೊ ಈ ರೀತಿ ಪಾಸ್ ಆಗೋದು ಅಥವಾ ಮೂವ್ ಆಗೋ ಅಂತ ಒಂದು ಡಿಫರೆಂಟ್ ಸ್ಟೇಜಸ್ ಏನಿದೆ ಈ ಒಂದು ಈಚ್ ಅಂಡ್ ಎವರಿ ಸ್ಟೇಜಸ್ ಅನ್ನು ಕೂಡ ನಾವಿಲ್ಲಿ ಪ್ರೋಸೆಸ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ದ ಇಂಟ್ರೊಡಕ್ಷನ್ಸ್ ಅಬೌಟ್ ದ ಪ್ರೋಸೆಸ್ ಕಾಸ್ಟಿಂಗ್. ನೆಕ್ಸ್ಟ್ ದಟ್ ಇಸ್ ದ ಮೀನಿಂಗ್ ಆಫ್ ಪ್ರೋಸೆಸ್ ಕಾಸ್ಟಿಂಗ್. ದ ಪ್ರೋಸೆಸ್ ಕಾಸ್ಟಿಂಗ್ is that form of operating costing which is used to ascertain the cost of the product at each process or the stage of production. So in the process costing ಅನ್ನು ನಾವು operating costing form ಅಂತ ಕೂಡ ನಾವು ಇಲ್ಲಿ ಹೇಳ್ತೇವೆ, which is used to ascertain the cost of the product at each process or stage of production. ಪ್ರತಿಯೊಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅಲ್ಲಿ ಪ್ರತಿಯೊಂದು ಸ್ಟೇಜಸ್ ಮತ್ತು ಪ್ರತಿಯೊಂದು ಪ್ರೋಸೆಸ್ ನ ಕಾಸ್ಟ್ ಏನಿದೆ ಅದನ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಪ್ರೋಸೆಸ್ ಕಾಸ್ಟಿಂಗ್ ಅಂತ ಹೇಳ್ತೇವೆ. ಸೊ ಹಿಯರ್ ದ ಈಚ್ ಪ್ರೋಸೆಸ್ ಈಸ್ ಕನ್ಸಿಡರ್ಡ್ ಆಸ್ ಎ ಕಾಸ್ಟ್ ಸೆಂಟರ್ ಫಾರ್ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್. ಸೊ ಪ್ರತಿಯೊಂದು ಪ್ರೋಸೆಸ್ ಅನ್ನು ಕೂಡ ಇಲ್ಲಿ ನಾವು ಕಾಸ್ಟ್ ಸೆಂಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಇದನ್ನು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಫಾರ್ ಫೈಂಡ್ ಔಟ್ ದ ಕಾಸ್ಟ್. ಈ ಒಂದು ಕಾಸ್ಟ್ ಅನ್ನ ನಾವು ಅಸರ್ಟೈನ್ಮೆಂಟ್ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರತಿಯೊಂದು ಪ್ರೋಸೆಸ್ ಅನ್ನು ಕೂಡ ಕಾಸ್ಟ್ ಸೆಂಟರ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ದ ಮೀನಿಂಗ್ ಆಫ್ ದ ಪ್ರೋಸೆಸ್ ಕಾಸ್ಟಿಂಗ್ ಆರ್ ದ ಪ್ರೋಸೆಸ್ ಕಾಸ್ಟಿಂಗ್ ಇಸ್ ದಟ್ ಫಾರ್ಮ್ ಆಫ್ ಆಪರೇಟಿಂಗ್ ಕಾಸ್ಟಿಂಗ್ which is used to ascertain the cost of the product at each process or stage of production. So each process is considered as a cost center for ascertainment of cost. And the next, the industries in which we can employ process costing are.
ಸೊ ಈ ಒಂದು ಪ್ರೋಸೆಸ್ ಕಾಸ್ಟಿಂಗ್ ಅನ್ನ ಯಾವ ರೀತಿಯಾದ ಇಂಡಸ್ಟ್ರೀಸ್ ಅಲ್ಲಿ ನಾವು ಅಪ್ಲೈ ಮಾಡಬಹುದು? ಶುಗರ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಸಿಮೆಂಟ್ ಇಂಡಸ್ಟ್ರಿ, ಪೇಂಟ್ಸ್ ಇಂಡಸ್ಟ್ರಿ, ಮಿಲ್ಕ್ ಪ್ರಾಡಕ್ಟ್ಸ್, ಆಯಿಲ್ ರಿಫೈನಿಂಗ್ ಇಂಡಸ್ಟ್ರಿ, chemical industry, food processing industry, and paper manufacturing industries. So in these all industries, this process costing are applied. ಇಲ್ಲಿ ಇರುವಂತ ಎಲ್ಲ ಇಂಡಸ್ಟ್ರೀಸ್ ಅಲ್ಲೂ ಕೂಡ ಈ ಒಂದು ಪ್ರೋಸೆಸ್ ಕಾಸ್ಟಿಂಗ್ ಅನ್ನು ನಾವಿಲ್ಲಿ ಅಪ್ಲೈ ಮಾಡಬಹುದು. So next, features of process costing. So in this features, the first one, the production is continuous and the final product is the result of sequence of process. So ಇಲ್ಲಿ production ಏನಿದೆ ಇದು continuous ಆಗಿ ಇದು ಇರುತ್ತೆ and the final product is the result of sequence of processes. The costs are accumulated by processes. ಈ ಒಂದು process ಇಂದ ನಾವು ಕಾಸ್ಟ್ ಅನ್ನು accumulate ಮಾಡ್ತಾ ಹೋಗಬಹುದು. And the third one, the products are standardized and homogeneous. So this process costing are applied to the standardized and homogeneous products production. Cost per unit is the total cost divided by the number of units produced is that process. Here the cost per unit are calculated as the total cost divided by the number of units produced in that process. So ಪ್ರತಿಯೊಂದು ಪ್ರೋಸೆಸ್ ಅಲ್ಲೂ ಕೂಡ ನಾವು ಕಾಸ್ಟ್ ಪರ್ ಯೂನಿಟ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಟೋಟಲ್ ಕಾಸ್ಟ್ ಅನ್ನ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಂದ ಡಿವೈಡ್ ಮಾಡಿದ್ರೆ ನಮಗೆ ಕಾಸ್ಟ್ ಪರ್ ಯೂನಿಟ್ ಎಷ್ಟು ಅನ್ನೋದು ಪ್ರತಿಯೊಂದು ಪ್ರೋಸೆಸ್ ಅಲ್ಲೂ ಕೂಡ ನಾವು ಫೈಂಡ್ ಔಟ್ ಮಾಡಬಹುದು. And the next one, the output of previous process become the input of next process. ಈಗ ಪ್ರೋಸೆಸ್ 3 ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಪ್ರೋಸೆಸ್ 1 ಅಲ್ಲಿ ಇರುವಂತ ಔಟ್ಪುಟ್ ಸೊ ಪ್ರೋಸೆಸ್ 2 ಗೆ ಏನಾಗುತ್ತೆ ಇನ್ಪುಟ್ ಆಗುತ್ತೆ. ಸೊ ದ ಔಟ್ಪುಟ್ ಆಫ್ ದ ಪ್ರೋಸೆಸ್ 2 ವಿಲ್ ಬಿಕಮ್ ದ ಇನ್ಪುಟ್ ಆಫ್ ದ ಪ್ರೋಸೆಸ್ 3. ಸೊ ಅಂದ್ರೆ ಒಂದು ಪ್ರೋಸೆಸ್ ಇಂದ ಇನ್ನೊಂದು ಪ್ರೋಸೆಸ್ಗೆ ಈ ಇನ್ಪುಟ್ ಮತ್ತೆ ಔಟ್ಪುಟ್ ಕ್ಯಾರಿ ಆಗ್ತಾ ಇರುತ್ತೆ. ಸೊ ಫಸ್ಟ್ ಪ್ರೋಸೆಸ್ ಅಲ್ಲಿ ಇನ್ಪುಟ್ ಆಗಿ ತಗೊಂಡಿರೋದು ಸೊ ಅದೇನಾಗುತ್ತೆ ಅದೇ ಪ್ರೋಸೆಸ್ ಎಂಡಿಂಗ್ ಅಲ್ಲಿ ಔಟ್ಪುಟ್ ಆಗುತ್ತೆ. ಸೊ ಫಸ್ಟ್ ಪ್ರೋಸೆಸ್ ಅಲ್ಲಿ ಔಟ್ಪುಟ್ ಅಂತ ಇರೋದು ನೆಕ್ಸ್ಟ್ ಪ್ರೋಸೆಸ್ ಅಂದ್ರೆ ಸೆಕೆಂಡ್ ಪ್ರೋಸೆಸ್ಗೆ ಅದು ಇನ್ಪುಟ್ ಆಗುತ್ತೆ. ಹಾಗೆ ಸೆಕೆಂಡ್ ಪ್ರೋಸೆಸ್ ಅಲ್ಲಿ ಔಟ್ಪುಟ್ ಅಂತ ಇರೋದು ಥರ್ಡ್ ಪ್ರೋಸೆಸ್ಗೆ ಅದು ಇನ್ಪುಟ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ದಟ್ ಈಸ್ the output of previous process become the input of next process. And the next one, the sequence of operation is specific and predetermined. ಸೊ ಇಲ್ಲಿ ಯಾವ ರೀತಿಯಾಗಿ ಪ್ರೊಡಕ್ಷನ್ಸ್ ಅನ್ನ ಮಾಡಬೇಕು, ಯಾವ ರೀತಿ ಆಪರೇಷನ್ ಮಾಡಬೇಕು ಅನ್ನೋದು ಸ್ಪೆಸಿಫಿಕ್ ಆಗಿರುತ್ತೆ. ಹಾಗೇನೆ ಇದು ಮೊದಲೇ ಅಂದ್ರೆ ಪ್ರೀ ಡಿಟರ್ಮೈನ್ಡ್ ಆಗಿರುತ್ತೆ. ಮೊದಲೇ ನಿರ್ಧರಿಸಿದಂತ ರೀತಿಯಲ್ಲೇ ಈ ಒಂದು ನಾವು ಪ್ರೊಡಕ್ಷನ್ಸ್ ಅನ್ನ ಮಾಡ್ತಾರೆ. ಸೊ ಇಟ್ ಈಸ್ ಸೂಟಬಲ್ ಫಾರ್ ಮಾಸ್ ಪ್ರೊಡಕ್ಷನ್. ದ ನಂಬರ್ ಆಫ್ ಯೂನಿಟ್ಸ್ ಆರ್ ಲಾರ್ಜ್. ಇಲ್ಲಿ ಪ್ರೊಡಕ್ಷನ್ಸ್ ಅನ್ನ ಅಂದ್ರೆ ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಅಥವಾ ಪ್ರಾಡಕ್ಟ್ಸ್ ಏನಿರುತ್ತೆ ಇದೆಲ್ಲದೂ ಕೂಡ ಲಾರ್ಜ್ ನಂಬರ್ ಅಲ್ಲಿ ಇರುತ್ತೆ. ಸೊ ದಿಸ್ ಪ್ರೋಸೆಸ್ ಕಾಸ್ಟಿಂಗ್ ಇಸ್ ಸೂಟಬಲ್ ಫಾರ್ ಮಾಸ್ ಪ್ರೊಡಕ್ಷನ್. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಇದು ಸೂಟಬಲ್ ಆಗಿದೆ. Some loss of materials in process is unavoidable. So in the process of the conversion of raw material into finished goods, so there is some materials are lost. It is unavoidable. ಸೊ ಇಲ್ಲಿ ಏನು ಲಾಸಸ್ ಆಗುತ್ತೆ ಅಂದ್ರೆ ನಾವು ರಾ ಮೆಟೀರಿಯಲ್ ಅನ್ನ ಫಿನಿಶ್ಡ್ ಪ್ರಾಡಕ್ಟ್ ಗೆ ಕನ್ವರ್ಟ್ ಮಾಡಬೇಕಾದ್ರೆ ಮೆಟೀರಿಯಲ್ಸ್ ಲಾಸ್ ಹಾಗೆ ಆಗುತ್ತೆ. ಅದನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಆಗದೇ ಇಲ್ಲ. ಪ್ರೊಸೆಸಿಂಗ್ ಆಫ್ ರಾ ಮೆಟೀರಿಯಲ್ಸ್ ಮೇ ಗಿವ್ ರೈಸ್ ಟು ದ ಪ್ರೊಡಕ್ಷನ್ ಆಫ್ ಸೆವೆರಲ್ ಪ್ರಾಡಕ್ಟ್ಸ್ ಕಾಲ್ಡ್ ಬೈ ಪ್ರಾಡಕ್ಟ್ಸ್. ಸೊ ಇಲ್ಲಿ ನಾವು ರಾ ಮೆಟೀರಿಯಲ್ ನ ಫಿನಿಶ್ಡ್ ಗುಡ್ಸ್
ಗೆ ಕನ್ವರ್ಷನ್ ಮಾಡಬೇಕಾದ್ರೆ it gives the rise to the production of several products. So these products are called as byproduct. So conversion ಮಾಡಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡಲಾಗುತ್ತೆ, ಅಂದ್ರೆ ಸಬ್ ಪ್ರಾಡಕ್ಟ್ಸ್ ಅನ್ನ. ಆ ಒಂದು ಪ್ರಾಡಕ್ಟ್ಸ್ ಅನ್ನ ನಾವು ಏನಂತ ಹೇಳ್ತೀವಿ, ಬೈ ಪ್ರಾಡಕ್ಟ್ಸ್ ಅಂತ ನಾವಲ್ಲಿ ಹೇಳ್ತೇವೆ. And the next, that is the differences between job costing and process costing. So there is a 3 column: basis, job costing and process costing. The first basis, applicability. Under the job costing, applied to the industries where production is according to the specific order of the customer. Under the job costing, here the products are produced as per the order of the customer. Job costing ಅಲ್ಲಿ ಕಸ್ಟಮರ್ಸ್ ಆರ್ಡರ್ಸ್ ಏನಿರುತ್ತೆ ಆ ಒಂದು ಆರ್ಡರ್ ಪ್ರಕಾರ ಇಂಡಸ್ಟ್ರೀಸ್ ಅಲ್ಲಿ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಬಟ್ ಇನ್ ದ ಪ್ರೋಸೆಸ್ ಕಾಸ್ಟಿಂಗ್ applied to the industries where mass production is undertaking for stock marketing. Here the productions are in the lot size, so it is produced for the stock of marketing. So ಇಲ್ಲಿ ಏನಾಗುತ್ತೆ, ಪ್ರಾಡಕ್ಟ್ ಅನ್ನ ಸ್ಟಾಕ್ ಮಾರ್ಕೆಟಿಂಗ್ ಗೋಸ್ಕರ ಸ್ಟಾಕ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಜಾಬ್ ಕಾಸ್ಟಿಂಗ್ ಅಲ್ಲಿ ಕಸ್ಟಮರ್ ಆರ್ಡರ್ ಪ್ರಕಾರ ಪ್ರೊಡಕ್ಷನ್ಸ್ ಮಾಡಲಾಗುತ್ತೆ. ಇಲ್ಲಿ ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ ಸ್ಟಾಕ್ ಮಾರ್ಕೆಟಿಂಗ್ ಗೋಸ್ಕರ ಇಲ್ಲಿ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಅಂಡ್ ದ ನೆಕ್ಸ್ಟ್ ಒನ್, ಕಾಸ್ಟ್ ಕಲೆಕ್ಷನ್. ಅಂಡರ್ ದ ಜಾಬ್ ಕಾಸ್ಟಿಂಗ್, ಈಚ್ ಜಾಬ್ ಈಸ್ ಡಿಫರೆಂಟ್ ಫ್ರಮ್ other. Costs are collected with reference to each job separately. So ಇಲ್ಲಿ ಜಾಬ್, ಒಂದು ಜಾಬ್ ಇಂದ ಇನ್ನೊಂದು ಜಾಬ್, the work is different from the one organization to another organization or one industry to another industry. So the job is also different from the one to another. So the costs are collected with reference to each job separately. ಸೊ ಇಲ್ಲಿ ಜಾಬು, ಒಂದು ಜಾಬ್ ಇಂದ ಇನ್ನೊಂದು ಜಾಬ್ ಡಿಫ್ರೆಂಟ್ ಆಗಿರೋದ್ರಿಂದ ಇಲ್ಲಿ ಕಾಸ್ಟ್ ಕೂಡ ಕಲೆಕ್ಟ್ ಮಾಡಬೇಕಾದ್ರೆ ಪ್ರತಿಯೊಂದು ಜಾಬ್ ಕೂಡ ಸೆಪರೇಟ್ ಆಗಿ ಇಲ್ಲಿ ಕಾಸ್ಟ್ ಅನ್ನ ಕಲೆಕ್ಟ್ ಮಾಡಲಾಗುತ್ತೆ. ಅಂಡರ್ ದ ಪ್ರೋಸೆಸ್ ಕಾಸ್ಟಿಂಗ್, ಈಚ್ ಪ್ರೋಸೆಸ್ ಈಸ್ ಎ ಕಾಸ್ಟ್ ಸೆಂಟರ್. ಕಾಸ್ಟ್ ಆರ್ ಕಲೆಕ್ಟೆಡ್ ಅಕಾರ್ಡಿಂಗ್ ಟು ದ ಕನ್ಸರ್ನ್ಡ್ ಪ್ರೋಸೆಸ್. ಇಲ್ಲಿ ಪ್ರತಿಯೊಂದು ಪ್ರೋಸೆಸ್ ಅನ್ನು ಕೂಡ ಕಾಸ್ಟ್ ಸೆಂಟರ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಕನ್ಸರ್ನ್ಡ್ ಪ್ರೋಸೆಸ್ ನ ಪ್ರಕಾರ ಕಾಸ್ಟ್ ಅನ್ನ ಇಲ್ಲಿ ಕಲೆಕ್ಟ್ ಮಾಡಲಾಗುತ್ತೆ. ಸೊ ಹಿಯರ್ ದ ಕಾಸ್ಟ್ ಆರ್ ಕಲೆಕ್ಟೆಡ್ ಅಕಾರ್ಡಿಂಗ್ ಟು ದ ಈಚ್ ಜಾಬ್ ಸೆಪರೇಟ್ಲಿ, ಬಟ್ ಅಂಡರ್ ದ ಪ್ರೋಸೆಸ್ ಕಾಸ್ಟಿಂಗ್ ದ ಕಾಸ್ಟ್ ಆರ್ ಕಲೆಕ್ಟೆಡ್ ಅಕಾರ್ಡಿಂಗ್ ಟು ದ ಕನ್ಸರ್ನ್ಡ್ ಪ್ರೋಸೆಸ್. ಅಂಡ್ ದ ನೆಕ್ಸ್ಟ್ ಒನ್, ದಟ್ ಈಸ್ ದ ಪೀರಿಯಾಡಿಸಿಟಿ ಆಫ್ ಕಾಸ್ಟ್ ಸ್ಟೇಟ್ಮೆಂಟ್. ಅಂಡರ್ ದ ಜಾಬ್ ಕಾಸ್ಟಿಂಗ್, job cost sheet is prepared as soon as the job is completed. The cost statement is job bound. Job costing ಅಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ ಅನ್ನು ಯಾವಾಗ ಇಲ್ಲಿ ಪ್ರಿಪೇರ್ ಮಾಡಲಾಗುತ್ತೆ ಅಂದ್ರೆ, ಯಾವಾಗ ಅಲ್ಲಿ ಅಲಾಟ್ ಆಗಿರೋಂಥ ಜಾಬ್ ಕಂಪ್ಲೀಟ್ ಆಗುತ್ತೆ ಅವಾಗ ಜಾಬ್ ಕಾಸ್ಟಿಂಗ್ ಅಥವಾ ಜಾಬ್ ಕಾಸ್ಟ್ ಸ್ಟೇಟ್ಮೆಂಟ್ ಅಥವಾ ಜಾಬ್ ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. But under the process costing, process accounts are closed at the end of a specific period. As the production is continuous, it is the time bound. So job costing job bound ಆಗಿರುತ್ತೆ, but process costing time bound ಆಗಿರುತ್ತೆ. So here the accounts are closed at the end of the specific period. So on the specific period, at the end of the specific period ಏನಿರುತ್ತೆ ಆ ಒಂದು ಪೀರಿಯಡ್ ಅಲ್ಲಿ ಪ್ರೋಸೆಸ್ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಆನ್ ಟೈಮ್ ಬೌಂಡ್. ಅಂಡ್ ದ ನೆಕ್ಸ್ಟ್ ಒನ್, ದಟ್ ಈಸ್ ಅ ವರ್ಕ್ ಇನ್ ಪ್ರೋಗ್ರೆಸ್. ಅಂಡರ್ ದ ಜಾಬ್ ಕಾಸ್ಟಿಂಗ್, ವರ್ಕ್ ಇನ್ ಪ್ರೋಗ್ರೆಸ್ ವಿಲ್ ನಾಟ್ ಬಿ ದೇರ್ ಆಸ್ ಈಚ್ ಜಾಬ್ ಈಸ್ ಎ ಕಂಪ್ಲೀಟ್ ಯೂನಿಟ್. ಇಲ್ಲಿ ಜಾಬ್ ಕಾಸ್ಟ್ ಅಲ್ಲಿ ಯಾವುದೇ ರೀತಿಯಾದಂತಹ ವರ್ಕ್ ಇನ್ ಪ್ರೋಗ್ರೆಸ್ ಇರೋದಿಲ್ಲ. ಈಚ್ ಜಾಬ್ ಈಸ್ ಎ ಕಂಪ್ಲೀಟ್ ಯೂನಿಟ್. ಸೊ ಯಾವಾಗ ವರ್ಕ್ ಕಂಪ್ಲೀಟ್ ಆಗೋಗುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ವರ್ಕಿಂಗ್ ಪ್ರೋಗ್ರೆಸ್ ಇರೋದಿಲ್ಲ. ಬಟ್ ಇನ್ ದ ಪ್ರೋಸೆಸ್ ಕಾಸ್ಟಿಂಗ್,
There is always work in progress at the end of the accounting period as the production is carried out continuously. But process costing ಅಲ್ಲಿ at the end ಆ ವರ್ಕ್ ಕಂಪ್ಲೀಟ್ ಆಗೋವರೆಗೂ ಕೂಡ ವರ್ಕ್ ಇನ್ ಪ್ರೋಗ್ರೆಸ್ ಇದ್ದೇ ಇರುತ್ತೆ. As the production is carried out continuously, ಆ ಪ್ರೊಡಕ್ಷನ್ಸ್ ಎಲ್ಲಿವರೆಗೂ ಕಂಟಿನ್ಯೂ ಇರುತ್ತೆ ಅಲ್ಲಿವರೆಗೂ ಕೂಡ ವರ್ಕ್ ಇನ್ ಪ್ರೋಗ್ರೆಸ್ ಇದ್ದೇ ಇರುತ್ತೆ. And the next, the attribution of cost. Under the job costing, majority of expenses are directly identified with the jobs. So what are the expenses are directly identified? That expenses are called as the direct expenses. So in the job costing, the majority of expenses are direct expenses. So even the job costing ಅಲ್ಲಿ ಹೆಚ್ಚಿನದಾಗಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಯೂಸ್ ಮಾಡಲಾಗುತ್ತೆ. Process costing, expenses of a particular period are charged to the concerned process account. ಸೊ ಇಲ್ಲಿ ಏನಾಗಿದೆ ಎಕ್ಸ್ಪೆನ್ಸಸ್ ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪೆನ್ಸಸ್ ಅನ್ನ ಇಲ್ಲಿ ಚಾರ್ಜ್ ಮಾಡಲಾಗುತ್ತೆ. And the next one, the standardization. Under the job costing, jobs are not standardized, but under the process are standardized. Next, cost unit. In the job costing, each job is a cost unit, but under the process costing, each process is a cost center. And the job costing ಅಲ್ಲಿ each job ಅನ್ನ ಕಾಸ್ಟ್ ಯೂನಿಟ್ ಅಂತ ಕನ್ಸಿಡರ್ ಮಾಡ್ತಾರೆ, ಬಟ್ ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ ಈಚ್ ಪ್ರೋಸೆಸ್ ಅನ್ನ ಕಾಸ್ಟ್ ಸೆಂಟರ್ ಅಂತ ಟ್ರೀಟ್ ಮಾಡ್ತಾರೆ. And the last one, that is the by products and joint products. In the job costing, jobs are according to customer order, and so by products and joint products do not exist. So ಇಲ್ಲಿ ಏನು ಪ್ರೊಡಕ್ಷನ್ಸ್ ಮಾಡ್ತಾರೆ ಆ ಒಂದು ಪ್ರೊಡಕ್ಷನ್ ಕಸ್ಟಮರ್ ಆರ್ಡರ್ ಪ್ರಕಾರ ಆಗೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಬೈ ಪ್ರಾಡಕ್ಟ್ ಆಗಲಿ ಜಾಯಿಂಟ್ ಪ್ರಾಡಕ್ಟ್ಸ್ ಆಗಲಿ ಇರೋದಿಲ್ಲ. ಬಟ್ ಇನ್ ದ ಪ್ರೋಸೆಸ್ ಕಾಸ್ಟಿಂಗ್ ಬೈ ಪ್ರಾಡಕ್ಟ್ ಅಂಡ್ ಜಾಯಿಂಟ್ ಪ್ರಾಡಕ್ಟ್ಸ್ ಆರ್ ಒಬ್ಟೈನ್ಡ್ ಇನ್ ಪ್ರೋಸೆಸ್. ಸೊ ಪ್ರೋಸೆಸ್ ಕಾಸ್ಟಿಂಗ್ ಅಲ್ಲಿ ಡಿಫರೆಂಟ್ ಪ್ರೋಸೆಸ್ ಅಲ್ಲಿ ಬರೋದ್ರಿಂದ ಸೊ ಯಾವಾಗ ದ ರಾ ಮೆಟೀರಿಯಲ್ಸ್ ಆರ್ ಕನ್ವರ್ಟೆಡ್ ಇಂಟು ಫಿನಿಶ್ಡ್ ಗೂಡ್ಸ್, in this process the byproduct and joint products are obtained. ಈ ಒಂದು ಕನ್ವರ್ಷನ್ ಟೈಮ್ ಅಲ್ಲಿ ಏನಾಗುತ್ತೆ ಬೈ ಪ್ರಾಡಕ್ಟ್ ಅಂಡ್ ಜಾಯಿಂಟ್ ಪ್ರಾಡಕ್ಟ್ ಅನ್ನ ಇಲ್ಲಿ ಅದು ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗೇ ಆಗುತ್ತೆ. ಸೊ ದೀಸ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಜಾಬ್ ಕಾಸ್ಟಿಂಗ್ ಅಂಡ್ ಪ್ರೋಸೆಸ್ ಕಾಸ್ಟಿಂಗ್. ಅಂಡ್ ದ ನೆಕ್ಸ್ಟ್, normal loss. The meaning of the normal loss, the amount of loss that cannot be avoided because of the nature of material or process is called normal loss. The losses cannot be avoidable. It is unavoidable losses because of the nature of material or the process. ಆ ಮೆಟೀರಿಯಲ್ ನೇಚರ್ ಇಂದ ಅಥವಾ ಒಂದು ಪ್ರೋಸೆಸ್ ಇಂದ ಯಾವ ಲಾಸ್ ಅನ್ನ ನಾವು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ವೋ ಅಂತ ಲಾಸಸ್ ಅನ್ನ ನಾವು ನಾರ್ಮಲ್ ಲಾಸ್ ಅಂತ ಹೇಳ್ತೇವೆ. ದ ಟ್ರೀಟ್ಮೆಂಟ್ ಆಫ್ ನಾರ್ಮಲ್ ಲಾಸ್, ದ ಲಾಸ್ ಈಸ್ ಎಕ್ಸ್ಪೆಕ್ಟೆಡ್ ವೆಲ್ ಇನ್ ಅಡ್ವಾನ್ಸ್ ಅಂಡರ್ ನಾರ್ಮಲ್ ಕಂಡೀಷನ್ಸ್ ಅಂಡ್ ಇಟ್ ಕೆನಾಟ್ ಬಿ ಕಂಪ್ಲೀಟ್ಲಿ ಎಲಿಮಿನೇಟೆಡ್ ಬಟ್ ಮೇ ಬಿ ಕಂಟ್ರೋಲಬಲ್ ಟು ಎ ಲಿಮಿಟೆಡ್ ಎಕ್ಸ್ಟೆಂಟ್. ಸೊ ಈ ಲಾಸ್ ನಾರ್ಮಲ್ ಲಾಸ್ ಏನಿದೆ ಇದನ್ನ ಅಡ್ವಾನ್ಸ್ಡ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಇಷ್ಟೇ ಲಾಸ್ ಆಗುತ್ತೆ, ಈ ಒಂದು ಮೆಟೀರಿಯಲ್ ಅಲ್ಲಿ ಇಷ್ಟು ವೇಸ್ಟೇಜ್ ಆಗಿ ಲಾಸ್ ಆಗ್ಬೋದು ಅನ್ನೋದನ್ನ ನಾವು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮಾಡ್ಬೋದು. ಬಟ್ ದಿಸ್ ಲಾಸಸ್ ಆರ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್, ನಾಟ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್. ಈ ಲಾಸ್ ಅನ್ನ ನಾವು ಕಂಪ್ಲೀಟ್ ಆಗಿ ತೆಗಿಯೋದಕ್ಕೆ ಆಗಲ್ಲ, ಬಟ್ ಇಟ್ ಮೇ ಬಿ ಕಂಟ್ರೋಲ್ ಟು ಎ ಲಿಮಿಟೆಡ್ ಪೀರಿಯಡ್. ಏನ್ ಸ್ವಲ್ಪ ಅವಧಿಯವರೆಗೆ ಮಾತ್ರ ಈ ಒಂದು ಲಾಸಸ್ ಅನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅಂಡ್ ದ ನೆಕ್ಸ್ಟ್ ಒನ್, ಇಟ್ ಈಸ್ ಕಾಸ್ಡ್ ಬೈ ಫ್ಯಾಕ್ಟರ್ಸ್ ಲೈಕ್ ಕೆಮಿಕಲ್ ಚೇಂಜ್, ಎವಾಪೊರೇಷನ್, ಲಾಸ್ ಡ್ಯೂ ಟು ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಆಫ್ ಮೆಟೀರಿಯಲ್ಸ್ ಎಕ್ಸೆಟ್ರಾ. ಈ ನಾರ್ಮಲ್ ಲಾಸ್ ಆಗೋದಕ್ಕೆ ರೀಸನ್ಸ್ ಏನು? So these losses are occurred. The reasons are the chemical change, evaporation,
loss due to loading and unloading of the materials and etc. ಈ ಎಲ್ಲ ಕಾರಣಗಳಿಂದ ಇಲ್ಲಿ ಲಾಸಸ್ ಅಕ್ಕರ್ ಆಗುತ್ತೆ. The amount of normal loss is treated as the cost of production and so it is borne by the good unit of production. ಈ ನಾರ್ಮಲ್ ಲಾಸ್ ಅನ್ನ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿ ಇಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. ಇಸ್ ಟ್ರೀಟೆಡ್ ಆಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ಸೊ ಇಟ್ ಈಸ್ borne by the good unit of production. And the next one, abnormal loss. The meaning of the abnormal loss: the amount of loss over and above the normal loss is called abnormal loss. So normal loss ಗಿಂತ ಹೆಚ್ಚಿನ ಲಾಸ್ ಏನಾಗುತ್ತೆ ಅದನ್ನ ನಾವು abnormal loss ಅಂತ ಹೇಳ್ತೇವೆ. The treatment of abnormal loss: abnormal loss may occur due to poor quality of raw materials, machine breakdown, carelessness of workers, accidents and technical defects. So these are the reasons to occur the abnormal loss. Such loss can be completely eliminated by taking proper precautionary measures. ಈ ಒಂದು ಅಬ್ನಾರ್ಮಲ್ ಲಾಸ್ ಏನು ನಾರ್ಮಲ್ ಲಾಸ್ಗಿಂತ ಹೆಚ್ಚಿನದಾದಂಥ ಒಂದು ಲಾಸ್ ಆಗುತ್ತೆ, ಆ ಒಂದು ಲಾಸ್ ಅನ್ನ ಪ್ರಾಪರ್ ಪ್ರಿಕಾಷನರಿ ಮೆಷರ್ಸ್ ಇಂದ ನಾವು ಎಲಿಮಿನೇಟೆಡ್ ಕೂಡ ಮಾಡಬಹುದು. The amount of abnormal loss is treated as actual loss of the business and so it is charged to the costing, profit and loss account. ಅಬ್ನಾರ್ಮಲ್ ಲಾಸ್ ಅನ್ನ ಏನ್ ಮಾಡ್ತೀವಿ, ಕಾಸ್ಟಿಂಗ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. And the next, abnormal gain. The meaning of the abnormal gain are the excess of actual output over and above the normal output is called abnormal gain. ಏನು ನಾರ್ಮಲ್ ಔಟ್ಪುಟ್ ಅಥವಾ ಪ್ರೊಡಕ್ಷನ್ಸ್ ಇದೆ ಅದಕ್ಕಿಂತ ಹೆಚ್ಚಿನದಾದಂತಹ ಒಂದು ಆಕ್ಚುಯಲ್ ಔಟ್ಪುಟ್ ಅಥವಾ ಅದಕ್ಕಿಂತ ನಾರ್ಮಲ್ ಔಟ್ಪುಟ್ಗಿಂತ ಹೆಚ್ಚಿನದಾದಂತಹ ಔಟ್ಪುಟ್ ಏನಾದ್ರು ನೀವು ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ಅಬ್ನಾರ್ಮಲ್ ಗೇನ್ಸ್ ಅಂತ ಹೇಳ್ತಾರೆ. ಸೊ ದಿಸ್ ಅರೈಸಸ್ ಬಿಕಾಸ್ ಆಫ್ ಬೆಟರ್ ಕ್ವಾಲಿಟಿ ಆಫ್ ರಾ ಮೆಟೀರಿಯಲ್ಸ್, ಎಫಿಷಿಯಂಟ್ ಆಪರೇಷನ್ಸ್, ಇಂಪ್ರೂವ್ಡ್ ಟೆಕ್ನಾಲಜಿ. The amount of abnormal gain is used in writing off of the normal loss. ಈ ಅಬ್ನಾರ್ಮಲ್ ಗೇನ್ ಅನ್ನ ನಾರ್ಮಲ್ ಲಾಸ್ ಅನ್ನ ತೆಗೆದಕ್ಕೋಸ್ಕರ ಕೂಡ ಇಲ್ಲಿ ಯೂಸ್ ಮಾಡಲಾಗುತ್ತೆ. So pro forma or specimen of the process account. This is the format of the process account. In the debit side, the columns are particulars, inputs, cost per unit, it is in rupees. The total cost, it is also in rupees. In the credit side, particulars, inputs, cost per unit and total cost. In the debit side, in the process account we are entered to units introduced. That is the input units, to material, to wages, to direct expenses, to indirect expenses, to overhead. If the total amount of the credit side is more than the debit side, the total of the credit side is more than the debit side, then the balanced amount are called as the abnormal gain. So in the credit side, by scrap, by normal loss, by sale of byproduct, by abnormal loss, by sent to warehouse for sale, by output transferred to next process. So these are all entered in the credit side. So if the debit side are more than the credit side, then that balanced amount are called as the by abnormal loss. So this is the pro forma or specimen of process account.